ಸುಸ್ವಾಗತ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಇವತ್ತು ಬಂದುಬಿಟ್ಟು ನಮ್ಮದು 6, 7, 8, 9, 10ವರೆಗೆ 9ವರೆಗೆ ಇದೆ. ಸೊ ಇವಾಗ ಎಂಟ್ರಿ ಆಗೋದು 6 ಇದರಲ್ಲಿ ಬಟ್ 6 ಹಾಲಲ್ಲಿ ಹೋಗೋ ರೂಟ್. ಸೊ ಇಲ್ಲೇನು ಎದುರು ಕಾಣ್ತಾ ಇದೆಯಲ್ಲ ಅದೇ 6th ಹಾಲು, ಅಲ್ಲೇ ಹೋಗಿ ಶೂಟ್ ಮಾಡ್ತೀನಿ ಈಗ. ಸೊ ಇವಾಗ ಬಂದುಬಿಟ್ಟು ಹಾಲ್ ನಂಬರ್ 6ಅಲ್ಲಿ ನೋಡ್ತಾ ಇರ್ಬೋದು. ನೋಡೋಣ ಇಲ್ಲಿ ಒಳಗಡೆ ಏನೇನು ಸಿಗುತ್ತೆ ಅಂತ. ಸೊ ಬಂದಾಯಿತು 6ಅಲ್ಲಿ ಎಂಟ್ರ್ ಆಗೋದಿದೆ. 6 ನಂಬರಲ್ಲಿ ಯಾವ ಸ್ಟೇಟ್ದಿದೆ ಅಂದರೆ ನೋಡೋಣ, ಇಲ್ಲಿದೆ. ಸೊ ಇದರಲ್ಲಿ ಬಂದುಬಿಟ್ಟು ಬಿಹಾರ್, ಕೇರಳ ಆ್ಯಂಡ್ 4 ಸ್ಟೇಟ್: ಡೆಲ್ಲಿ, ಜಮ್ಮು ಕಾಶ್ಮೀರ, ಜಾರ್ಖಂಡ್ ಆ್ಯಂಡ್ ಮಹಾರಾಷ್ಟ್ರ, ಉತ್ತರ ಪ್ರದೇಶ್. ಸೊ ನೋಡ್ತಿರ್ಬೋದು. ನಮ್ಮದಂತೂ ಇವತ್ತು ವಾಯ್ಸ್ ಬೊಕ್ಕೊಳೆ ಇದಾಗಿಬಿಟ್ಟಿದೆ, ಯಾಕಂದರೆ ತುಂಬಾ ಸರ್ದಿ ಆಗಿಬಿಟ್ಟಿದೆ. ಸೊ ಅದಕ್ಕೆ ಸ್ವಲ್ಪ ವಾಯ್ಸ್ ಚೇಂಜ್ ಕಾಣ್ತಿರ್ಬೋದು. ಇಲ್ಲಿ ಆಲ್ಮೋಸ್ಟ್ ಇದೇನಿದೆ, ಮಿನಿಸ್ಟ್ರಿ ಆಫ್ ಟೆಕ್ಸಸ್ ಪ್ಯಾವಿಲಿಯನ್ ಅಂತಿದೆ. ಸೊ ಇಲ್ಲಿ ಕೂಡ ಚಪ್ಪಲ್, ಕ್ಲಾತಿಂಗ್ಸ್ ಅವು ಅದನ್ನೇ ಇದೆ. ಇಲ್ಲಿ ಫುಲ್ಲ ಜ್ಯುವೆಲರ್ಸ್ ಐಟಮ್ಸ, ಕ್ಲಾತಿಂಗ್ಸ. ಇದು ಬಂದ್ಬಿಟ್ಟು ಗುಜರಾತ್. ಇದನ್ನು ಕೂಡ ಗುಜರಾತ್. ಅಂದರೆ ನಾವೀಗ ಗುಜರಾತಲ್ಲಿ ಎಂಟ್ರಿ ಆಗಿದ್ದೀವಿ ನಾವು. ಸೊ ಇವಾಗ ಎಂಟ್ರಿ ಆಗಿದ್ದು ಗುಜರಾತಲ್ಲಿ. ಇವು ಏನೋ ಸ್ಪೆಷಲ್ ಆಗಿದೆ, ಕೇಳೋಣ. ಭಯ ಕ್ಯಾ ಹೈ बजाने का? घंटिया. अच्छा. इसका नाम क्या है? कॉपर बेल है ना. ಓಕೆ. ಸೊ ಇದು ಬಂದುಬಿಟ್ಟು ಕಾಪರ್ ಬೆಲ್ಲ. ಇವಾಗ ದಿಲ್ಲಿ ಬಲ್ಲಿದು ಎಕ್ಸಿಟ್ ಆಗ್ತಾ ಇರೋದು. ಇದು ಸಾರಿ, ರಾಜಸ್ಥಾನ, ಇದು ಗುಜರಾತ್ ಕಡೆಯಿಂದ ಎಕ್ಸಿಟ್ ಆಗಿ ಈಗ ಬಂದಿದ್ದು. ಇದು ಯಾವುದಿದೆ, ಹರಿಯಾಣ ರಾಮ್ಯಾರ ಅಂತಿದೆ. ಸೊ ಹರಿಯಾಣದಲ್ಲಿ ಎಂಟ್ರಿ ಆಗಿದೆ. ಇಲ್ಲೊಂದು ಸ್ವಲ್ಪ ಸ್ಟಾಲ್ಸ್ ಇದ್ದಾವೆ. ಆಗ ಇಲ್ಲಿ ಬಂದಿದ್ದು ಗುಜರಾತ್ ಸೈಡ್. ಸಮ್ ಓಪನ್ ಪ್ಲೇಸ್ ಇದೆ. ಇಲ್ಲಿ ಆಫೀಸ್ ಥರ ಮಾಡಿದ್ದಾರೆ, ಬಟ್ ಆಫೀಸ್ ಏನು ಅಲ್ಲ ಇದೆ, ಎನ್ಕ್ವೈರಿ ಆಫೀಸ್. ಸೊ ಅಲ್ಲಲ್ಲಿ ಅಷ್ಟೇನು ಇದು ಇಲ್ಲ. ಇದು ಪಿನ್ ಕೂಡ ರಾಜಸ್ಥಾನ ಆಟದ್ದಿದೆ. ಸೊ ಇವು ಬಂದುಬಿಟ್ಟು ಜಮ್ಮು ಕಾಶ್ಮೀರ ಸ್ಟಾಲ್ಸು. ಎರಡಲ್ಲ, ಒಂದು ವೆಸ್ಟ್ ಬೆಂಗಾಲ್, ಒಂದು ಜಮ್ಮು ಕಾಶ್ಮೀರ. ಚೆನ್ನಾಗಿದೆ ಈ ಕಡೆ. ತಕ್ಷಣ ಮೇಲ್ಗಡೆ ಹೋಗೋಣ. ಇದು ಯಾವುದೋ ಸ್ಟಾಲ್ ಒಳಗಡೆ, ಇದು ಯಾವುದೋ ಹಾಲ್ ಒಳಗಡೆ ಎಲೆಕ್ಟ್ರಾನಿಕ್ಸ್ ಇದೆ. ಸೊ ಅಲ್ಲಿ ನೋಡೋಣ, ಫಸ್ಟ್ ಫ್ಲೋರಲ್ಲಿ ಹೋಗಿ ನೋಡೋಣ. ಸೊ ಇದು ಬಂದ್ಬಿಟ್ಟು ಪನೋರಮಾ ಆಫ್ ಇಂಡಿಯನ್ ಟೆಕ್ಸಸ್ ಅಂತ. ಸೊ ಇದರಲ್ಲಿ ಫುಲ್ ಸಾರಿ ಸ್ಯಾಂಪಲ್ಸ್ ಇದೆ. ಸಾರಿ ಏನು ಮಾರಾಟಕ್ಕೆ ಇಟ್ಟಿಲ್ಲ, ಇದು ಸ್ಯಾಂಪಲ್ ಕಡೆಯಿಂದ ಇದೆ. ಇವಾಗ ಎಕ್ಸಿಟ್ ಆಗ್ತಿರೋದು ಹಾಲ್ ನಂಬರ್ 6 ಗ್ರೌಂಡ್ ಫ್ಲೋರಿಂದ. ಹಾಲ್ ನಂಬರ್ 6ಅಲ್ಲಿ ನೋಡಿದ್ದಾಯಿತು. ಸೊ ಅಷ್ಟೇನು ಸ್ಪೆಷಲ್ಲಾಗಿದ್ದಿಲ್ಲ. ಸೊ ಅದರಿಂದ ಜಲ್ದಿನ ಎಕ್ಸಿಟ್ ಆಗಿದ್ದು. ಸೊ ಇವಾಗ ಹೋಗ್ತಿರೋದು ಹಾಲ್ ನಂಬರ್ 7ಅಲ್ಲಿ. ಸೊ ಹಾಲ್ ನಂಬರ್ 6ಗೆ ಗ್ರೌಂಡ್ ಫ್ಲೋರ್ ಮಾತ್ರ ಇರೋದು, ಫಸ್ಟ್ ಫ್ಲೋರ್ ಇಲ್ಲ. ಸೊ ಅದರ ಸಲಕ್ಕೆ ಹಾಲ್ ನಂಬರ್ 7ಅಲ್ಲಿ ಹೋಗ್ತಾ ಇರೋದು. ಸೊ 7 ಬಂದುಬಿಟ್ಟು ಅಪೋಸಿಟ್ದಲ್ಲಿದೆ, ತೋರಿಸ್ತೀನಿ ನಿಮಗೀಗ. ಇದು ಏನು ಕಾಣ್ತಾ ಇದೆಯಲ್ಲ ಪೂರ ಗ್ರೀನ್ ಎಲ್ಲ, ಇದು ಇದು ಹಾಕಿಕ್ಕಿದ್ದಾರೆ. ಫುಡ್ ಕೌಂಟ್ರ್ ಮಾಡ್ಬೋದು. ಇವತ್ತು ಲಾಸ್ಟ್ ಇದೆ VIP ಎಂಟ್ರಿ. ಸೊ ನಾಳೆ ಹಿಡಿದು ಲೋಕಲ್ ಸ್ಟಾರ್ಟ್ ಆಗ್ತದೆ. ಸೊ ಅದ್ರ ಸಲುವಾಗಿ ಎಲ್ಲ ತಯಾರಿ ಮಾಡ್ಕೋತಿದ್ದಾರೆ. ನೋಡೋಣ 7ಅಲ್ಲಿ ಏನೇನು ಸ್ಪೆಷಲಾಗಿ ಸಿಗ್ತದೆ ಅಂತ. 7 ಕಡೆ ಎಲ್ಲಿದೆ ನೋಡಿ ಹಾಲ್ ನಂಬರ್ 7. ಸೊ ನೋಡೋಣ. ಇಲ್ಲಿ ಐ ಥಿಂಕ್ ಇದರಲ್ಲೇನಿದೆ, ಫುಡ್ ಆ್ಯಂಡ್ ಬ್ರೇವರೇಜ್ ಸ್ಟಾರ್ಟ್ ಅಪ್ಸ್ ಅಂತಿದೆ. ನೋಡೋಣ, ಏನೋ ಫುಡ್ ಐಟಮ್ಸ್ ಇರ್ಬೋದು ಮೋಸ್ಟ್ಲಿ. ನೋಡೋಣ, ನಂಗೆ ಫುಡ್ ಐಟಮ್ಸೇ ಸಿಗ್ಬೋದು ಇಲ್ಲಿ 7ಲ್ಲಿ. ಸೊ 7ಲ್ಲಿ ನೋಡ್ಬೋದು, ಈಚೆ ಹಿಂದಿದೆ, ಬರೀ ಹಿಂದಿ ಸ್ಕಿಪ್ ಮಾಡಿ ಫುಡ್ ಆ್ಯಂಡ್ ಬೆವರೇಜ್ ಸ್ಟಾರ್ಟ್ ಅಪ್ಸ್ ಅಂತಿದೆ. ಸೊ ಐ ಥಿಂಕ್ ಇಲ್ಲಿ ಲೋಕಲ್ ಐಟಮ್ಸ್ ಸಿಗ್ಬೋದು. IMI ಸ್ಟುಡಿಯೋ ಪ್ರೈವೇಟ್ ಲಿಮಿಟೆಡ್ ಅಂತಿದೆ. ಸೊ ಮ್ಯಾಗ್ಝಿನ್ ಹೋಗೋದ ಲೋಗೋಸ್ ಅವು ಇದೆ. ಕಿಚನ್ಸ್ ಐಟಮ್ಸು ಫುಲ್ಲ
ಇಲ್ಲಿದೆ ಮೈ ರಾಯಲ್ಸ್ ಇನ್ ರಾಯಲ್ ಗಿಫ್ಟ್ ಫಾರ್ ದ ರಾಯಲ್ ಯು ಅಂತಿದೆ. ಸೊ ಅಣ್ಣ ಲುಕ್ ಅಂತೂ ಚೆನ್ನಾಗೇ ಇದೆ ಸ್ಟಾಲ್ದು. ಒಂದು ಸ್ಕ್ರೀನ್ ತೊಗೊಂಡು ಸೊ ಇಲ್ಲಿದೆ ನಮ್ಮ ಟ್ಯಾಲಿ ERP ದವ್ರದ್ದು. ಸೊ ಇಲ್ಲಿದೆ ಟ್ಯಾಲಿ ERP. ಇಲ್ಲಿ ಫುಡ್ ಕೌಂಟರ್, ಇಲ್ಲಿ ಸ್ಕಿನ್ ಆಯುರ್ವೇದ ಇದೆ, SK ಟ್ರೇಡ್ಸ್ ಅಂತ. ಸೊ ಇದನ್ನು ಸ್ಕಿಪ್ ಮಾಡಿ ರಾಯಲ್ ಇನ್ನೋವೇಟೆಡ್ ಅಂತಿದೆ. ನೋಡೋಣ ಏನಿದ್ದಾರೆ ಇನ್ನೋವೇಟೆಡ್. ಸೊ ಮಷಿನ್ಸ್ ಇದ್ದಾವೆ ರೆಡಿ, ಏನಂತಾರೆ ಫುಡ್ ಮತ್ತು ಏನಾದರೂ ಹಿಂಗೆ ಫ್ರೈ ಮಾಡಬೇಕಂತೆ. ಸೊ ನೋಡ್ಬೋದು मशीन ಬಂದ್ಬಿಟ್ಟು ಇದೆ. भैया क्या चीज़ है ये? विदाउट ऑयल बनता है भाई। विदाउट ऑयल फ्राई होता है क्या? फ्राई होता है। विदाउट ऑयल फ्राई वाला मशीन. ಸೊ ಇಲ್ಲಿ ಕಿಚನ್ಸ್ ಪ್ರಾಡಕ್ಟ್ಸ್ ಇಲ್ಲಿ ಫುಲ್ ಲೈಟ್ರ ಅದು ಇದು. ಸೊ ಇದು ಸ್ಕಿಪ್ ಮಾಡಿ ಎದುರು ಕಾಣ್ತಿಲ್ಲ, ಅದು ಬಂದ್ಬಿಟ್ಟು ಫುಡ್ ಕೌಂಟರ್. ಇದು ಯಾವುದಿದೆ? ಇದು ಬಂದ್ಬಿಟ್ಟು ಸರಿಖಾನ್ನ ಡಿಸೈನ್ ಫಾರ್ ದಿ ಸೀರೀಸ್ ಅಂತಿದೆ. ಸೊ ಅಲ್ಲಿದ್ದಾವೆ ಫುಲ್ ಸ್ನ್ಯಾಕ್ಸ್. ಹೌದು, ಅದು ಸ್ನ್ಯಾಕ್ಸ್ ಬಂದ್ಬಿಟ್ಟು ಕೇರಳ ಸ್ನ್ಯಾಕ್ಸ್ ಅವು ಫುಲ್. ಸೊ ಇದು ಬಂದ್ಬಿಟ್ಟು ರಾಕೇಶ್ groups.com ಅಂತಿದೆ ಸ್ನ್ಯಾಕ್ಸು. ಈಗ ನಾವು ಬಂದಿದ್ದು ಸ್ನ್ಯಾಕ್ಸಲ್ಲಿ ಫುಲ್ ಸ್ನ್ಯಾಕ್ಸು. ಇದು ಟು ಇಂಡಿಯಾ ಅಂತಿದೆ ಸ್ನ್ಯಾಕ್ಸು. ಗುಜರಾತ್ ಇರ್ಬೋದು ಇದು. ಗುಜರಾತೆ ಇದು ಹೆರಿಟೇಜ್ ಇಸ್ಕೊಂಡೆ ಆ ಕಡೆ ಹೋಗೋಣ, ಇಲ್ಲಾಂದರೆ ಪ್ರಾಬ್ಲಮ್. ಸೊ ಇದು TKR ಇದೆ, ನ್ಯಾಚುರಲ್ ಫ್ರೆಂಡ್ಲಿ ರೇಂಜ್ ಆಫ್ ಪ್ರಾಡಕ್ಟ್ಸ್ ಅಂತ ಶಾಪ್ಸು ಅಲ್ಲಿದೆ. ನೋಡೋಣ. ಇದು ಬಂದು ಆರ್ಗ್ಯಾನಿಕ್ ವೆಲ್ನೆಸ್ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಟೀ ಪೌಡರ. ಸೊ ಈಚಕ್ಕೇನೂ ಇಲ್ಲ. ಸೊ ಈಗ ನೆಕ್ಸ್ಟ್ ಇದ್ರ ಹೋಗೋಣ ಹಾಲಲ್ಲಿ. ಸೊ ಎದ್ದೂರ ಇದ್ದಾರೆ ನಮ್ಮ ರೋಹಿತ್ ಶೆಟ್ಟಿ ಡೈರೆಕ್ಟರ್. ಇವ್ರು ಯಾವುದೋ ಅಡ್ವರ್ಟೈಸ್ ನಡೀತಾ ಇದೆ. ಸೊ ಅವ್ರದ್ದು ಅಡ್ವರ್ಟೈಸ್ ಬಂದ್ಬಿಟ್ಟು ಸ್ಮಿತ್ ಆ್ಯಂಡ್ ಜಾನ್ಸ್ ಅಂತಿದೆ, ಅದ್ರದ್ದು ಅಡ್ವರ್ಟೈಸ್ ಇದೆ. ಪಾಸ್ತಾ ಮಸಾಲದು. ಸೊ ಇವಾಗ ನೆಕ್ಸ್ಟ್ ಬೇರೆ ಇದರಲ್ಲಿ ಡಿಪಾರ್ಟ್ಮೆಂಟಲ್ಲಿ ಸೇರ್ತಾ ಇರೋದು. ಇದು ಬಂದ್ಬಿಟ್ಟು MDH ಮಸಾಲ. ಸೊ ಇದು ಅಶೋಕ್ ಗ್ರಿಪನ್ ಉದ್ಯೋಗಕ್ಕೆ ನಂದ್ರ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ನೋಡ್ತಿರ್ಬೋದು. ಇದು ಬಂದ್ಬಿಟ್ಟು ಅಂಕಲ್ ಅವ್ರದ್ದು ಇದ್ಯಾವುದು MDH ಕಡೆಯಿಂದ ಅಂಕಲ್ ಇವರು ಫೌಂಡರ್ ಅವರೇ, ಅಂಕಲೇ ಫೌಂಡರ್. ಇದು ಬಂದ್ಬಿಟ್ಟು ಪ್ರೀಮಿಯಮ್ ಅಗ್ರಿ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಸಫೋಲಾ ದೊಡ್ಡದು. ಇದು ಸ್ವೀಟ್ಸ್ ದುಕಾನ. ಸೊ ಇದು ಬಂದ್ಬಿಟ್ಟು ರೈಸ್ ಅಂದರೆ ಅಕ್ಕಿ ಶಾಪ್ ಮತ್ತು ರೈಸ್ ಶಾಪ್. ಸೊ ಇಲ್ಲಿ ಬಂದ್ಬಿಟ್ಟು ಬೇರೆ ಹಾಲಲ್ಲಿ ಎಂಟ್ರಿ ಕೊಡ್ತಾರೆ. ಸೊ ನೋಡೋಣ ಯಾವ ಹಾಲಲ್ಲಿ ಎಂಟ್ರಿ ಆಗುತ್ತೆ ಅಂತ. भैया नेक्स्ट वाला कौन सा वाला है? नेक्स्ट वाला हम कौन सा है? 8 नंबर ना? 8? हाँ 8 बार. ಸೊ ಇದು 7E ಅಂತಿದೆ ಮತ್ತೊಂದು. ಸೊ ಇದು ಯಾವ ಕಡೆಯಿಂದ ಅಂತ ನೋಡೋಣ. ಇದರದ್ದು ಎಂಟ್ರಿ ಬಂದ್ಬಿಟ್ಟು ಇಲ್ಲೇದು. ಸೊ ನಾವು ಒಳಗಿಂದೇ ಬಂದಿದ್ವಲ್ಲ, ಸೊ ನಮಗೆ ಎಂಟ್ರಿ ಹತ್ತಿಲಿಲ್ಲ ಈಗ. ಸೊ ಇದು ಬಂದ್ಬಿಟ್ಟು ಮಹಿಳಾ ಶಶಿಕರಣ ಅಂತಿದೆ ಏನು. ಸೊ ನೋಡ್ತಿರ್ಬೋದು ರೈಟ್. ಸೊ ಇದ್ರದ್ದು ಎಂಟ್ರಿ ಬಂದ್ಬಿಟ್ಟು ಈ ಕಡೆಯಿಂದ ಎಲ್ಲೂ ಏನಿದೆ ಅಂದರೆ ಬಿಹಾರ್ ಕೇರಳ
ದಿಲ್ಲಿ, ಜಮ್ಮು ಕಾಶ್ಮೀರ, ಜಾರ್ಖಂಡ್, ಮಹಾರಾಷ್ಟ್ರ, ಇನ್ನು ಉತ್ತರ ಪ್ರದೇಶ್ ಇದ್ರ ಕಡೆಯಿಂದ ಮಲ್ಟಿ ಪ್ರೊಡಕ್ಟ್ಸ್ ಅಂತಿದೆ. ಅದು ಬೇರೆ ಬೇರೆ ಸ್ಟೇಟ್ ಕಡೆಯಿಂದ ಎಲ್ಲನೂ ಇದೆ. ಇಲ್ಲೇ ಮಿಕ್ಸ್ ಆಗಿರ್ಬೋದು. ಇಲ್ಲೇ ಟೋಟಲಿ ನೋಡ್ಬೋದು. ಇಂಥ ಪರಿದೆ ಇಲ್ಲೊಬ್ಬ ಸಿಕ್ಕಿದ ನಮ್ಮ ಬ್ಲಾಗರು ಮಾಡ್ತಾ ಇದ್ದಾನೆ. ಅವನು ಡಿಸ್ಟರ್ಬ್ ಮಾಡೋದು ಬೇಡ, ಅವನು ಬ್ಯುಸಿ ಇದ್ದಾನೆ. ಸೊ ಇದು ಬಂದ್ಬಿಟ್ಟು ಚಾಕ್ಲೇಟ್ ಶಾಪ್ಸ ನೋಡ್ಬೋದು. ಸೊ ಇದು ಬಂದ್ಬಿಟ್ಟು ಚಾಕ್ಲೇಟ್ ಶಾಪ್ ಈಗ ತೋರಿಸಿದಲ್ಲ. ಇದು ಬಂದ್ಬಿಟ್ಟು ಬ್ಯಾಗ. ಇದು ಏನಿದೆ ತ್ವಚಿ ಅಂತಿದೆ. ಯಾವುದು ಇದು ಆಯುರ್ವೇದ ಮೆಡಿಷನ್ ಜೈ ಸೇವಾ ದೇಶಿ ಜಡಿಬೂಟಿ ಉಪಚಾರ ಅಂತಿದೆ ಆ ಕಡೆಯಿಂದ. ಸೊ ಇದು ಸನ್ಸ್ಕ್ರೀಮ್, ಅದು ಶ್ರದ್ಧಾ ಕಪೂರ್ ಅಡ್ವರ್ಟೈಸಿಂಗ್. ಸೊ ಇದು ಬಂದ್ಬಿಟ್ಟು ವೈಟ್ಸ್ ಅಪೆರಲ್ ಪ್ರೊಡಕ್ಟ್ಸ. ಇದರ ರಿವಲ್ಸ್ ಇದೆ. ಕಂಪನಿ ಅಡ್ವರ್ಟೈಸಿಂಗ್ ತುಂಬಾ ಮಾಡಿದ್ದಾರೆ. ಇಲ್ಲಿ ಮಸಾಜ್ ಕೌಂಟರ್ ಇದೆ. ನೋಡೋಣ ಏನಿದೆ ಅಂತ. ಇದು ಬಂದ್ಬಿಟ್ಟು ಆರ್ಥೋ ಬಣ್ಣ. ಇದು ಸ್ನ್ಯಾಕ್ಸ್. ಇದನ್ನು ಕೂಡ ಇದು ಅಶೋಕ್ ಕುಮಾರ್ ಕಪೂರ್ಸ್ ಅಂತಿದೆ. ಇದು ಪ್ರೋಟ್ರಾನಿಕ್ ಅಂತಿದೆ. ಇಲ್ಲಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಸಿಗ್ತಾ ಇದೆ ನೋಡಿ. ಇದು ಬಂದ್ಬಿಟ್ಟು ಲ್ಯಾಪ್ಟಾಪ್ ಇದನ್ನು ಬ್ಯಾಕಲ್ಲಿ ಇಡೋದು ಸ್ಟ್ಯಾಂಡ. ಸೊ ಕೀಬೋರ್ಡ್ಸ, ಮೌಸ, ಬ್ಲೂಟೂತ್, ಇಯರ್ ಮೈಕ. ಇದು ನಮ್ಮ ಮಕ್ಕಳು ತುಂಬಾ ಹೆಲ್ಪ್ ಆಗೋದು. ಇದು ಒಂದು. ಮತ್ತೊಂದು ಇದು ಕಾರ್ ಚಾರ್ಜಿಂಗ್. ಇದು ನಮ್ಮದೇನು ಕೆಲಸದಿಲ್ಲ ಬಿಡಿ. ಸೊ ಮತ್ತೊಂದು ಯಾವುದಿದೆ ಅಂದರೆ ಆಯಿತು ಅಲ್ಲೇ ಯೂಸ್ ಆಗೋದು ನಮಗಂತ. ಸೊ ಇಲ್ಲಿದೆ ನೋಡಿ ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ಸ್ ಫುಲ್ಲಾಗಿ ಇಲ್ಲಿರೋದು ಟೋಟಲಿ. ये फोल्डेबल है क्या भाई? फोल्डेबल है क्या? ಸೊ ಎಲೆಕ್ಟ್ರಾನಿಕ್ ಮುಗೀತು. ಇದು ಯಾವುದೋ ಮೆಮೋಸ್ ಅಂತಿದೆ. ಅಲ್ಲಿದವ್ರದ್ದು. ಸೊ ಪ್ರಭು ಶ್ರೀರಾಮ್ ಇದೆ. ಅಗರಬತ್ತಿ ಸ್ಟೋರ್ ಇದು ಪ್ರಭು ಶ್ರೀರಾಮ್ ಕಡೆಯಿಂದ. ಇದು ಡಾಬರ್ ಕಡೆಯಿಂದ ಇದೆ. ಡಾಬರ್ ಕಡೆಯಿಂದ ಇದು ಮ್ಯೂಸಿಯಂ ಅಂತಿದೆ. ಚೆನ್ನಾಗಿದೆ. ಸೊ ಅರೆ ಕರೋಲ್ಲ ಅಂತಾಳೆ ಅನ್ನೋದು. ಎಕ್ಸಿಟಲ್ಲಿ ಬಂದಾಯಿತು. ಸೊ ಇವಾಗ ಎಕ್ಸಿಟ್ ಮತ್ತೊಂದು ಅಪೋಸಿಟಲ್ಲೇ ಮತ್ತೊಂದು ಯಾವುದೋ ಸ್ಟೋರ್ ಇದೆ. ಅದು ಯಾವುದಿದೆ ನೋಡೋಣ. ಅಪ್ಪಗೆ ತುಂಬಾ ದೊಡ್ಡದಿದೆ. ಹೋದ್ರೆ ಹೋಗ್ಲತ್ತೆ ಗೊತ್ತಿಲ್ಲ ನಮಗೆ. ಹೋಗೋಣ, ಹೋಗು, ನಿನಗೆ ಯಾರು ನಿಂದಿರ್ಸ್ತಾರ. ಇದು ಬಂದುಬಿಟ್ಟು ಯಾವುದೋ ಆಯುರ್ವೇದದಲ್ಲಿ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅದೇ ಇದನ್ನ ಇಲ್ಲ ಬೇರೆ ಇದೆ. ಸೊ ನೋಡೋಣ ಏನಾದರೂ ಯೂನಿಕ್ ಇದ್ದರೆ. ಇವೆಲ್ಲ ಹನಿ ಪ್ರಾಡಕ್ಟ್ಸು. ಏನು ಹೆಸರಿದೆ ಸ್ಟಾಲ್ ಮೇಲೆ ಹೆಸರಂತೂ ಅಟ್ಯಾಚ್ ಮಾಡಿಲ್ಲ, ಸ್ಕಿಪ್ ಮಾಡಿ. ಸೊ ಹಾಲ್ ನಂಬರ್ 7 ಇಷ್ಟೇ ಇರೋದು. ಸೊ ಇಲ್ಲಿದೆ ಎಕ್ಸಿಟ್ ಆಗಿ ಹೊರಗೆ ಹೋಗಿ 8 ನಂಬರ್ ಹಾಲಲ್ಲಿ ಏನಿದೆ ಅಂತ ನೋಡೋಣ. 7 ಅಷ್ಟೇ ಇರೋದು. ಸೊ ಬಿಸಿಲಂತೂ ತುಂಬಾ ಇದೆ ಇಲ್ಲಿ. ಸೊ ಇದು ಕೈ ತೆಗೆದ್ರೆ ಫುಲ್ಲು ಬರ್ಲಾಗ್ತದೆ ಫೋಟೇಜು. ಸೊ ಇವಾಗ 7ಅಲ್ಲಿ ಅಂದರೆ ಇವಾಗ 8ಅಲ್ಲಿ ಎಂಟರ್ ಆಗ್ತಾ ಇರೋದು. ಸೊ 8 ಬಂದುಬಿಟ್ಟು ನಮ್ಮ ಅಪೋಸಿಟ್ ಇದೆ. ಸೊ ಅದನ್ನು ತೋರಿಸ್ತೀನಿ ನೋಡಿ. 7 ಇಲ್ಲಿದೆ. ಸೊ ಇವಾಗ ನೋಡಿದ್ದಲ್ಲ ಎಲ್ಲದು ಪೂರ ಮತ್ತು ಎಂಟ್ರಿ ಹತ್ರ ಮತ್ತು ಅದೇ ನೋಡು ಪೊಸಿಷನ್ ಇದೆ. ಸೊ ಇದು ಇಲ್ಲಿ ನೋಡಿಬಿಟ್ಟು ಮತ್ತು ಎದ್ರೆ ಹೋಗಿ ಇಲ್ಲಿ ಕಾಣ್ತೈತಲ್ಲ ಹಾಲ್ ನಂಬರ್ 8 ಅಂತ. ಇಲ್ಲೂ ಫುಡ್ ಆ್ಯಂಡ್ ಬೆವರೇಜ್ ಏನೋ ಕಾಣ್ತಾಯಿದೆ.
ಬೆವರೇಜ್ ಎಲ್ಲ ಫುಡ್ ಐಟಮ್ಸ್ ಇದೆ, ನೋಡೋಣ ಯಾವುದಿದೆ ಅಂತ. ಸೊ 8 ನಂಬರ್ ಹಾಲ್ ಬಂದ್ಬಿಟ್ಟು ಇದು ನೋಡ್ತಿರ್ಬೋದು. ಸೊ 8 ನಂಬರ್ ಹಾಲ್ ಇದು. ಸೊ ನೋಡೋಣ ಮತ್ತು 8 ನಂಬರಲ್ಲಿ ಏನಿದೆ. ಐ ಥಿಂಕ್ ಇಲ್ಲಿ ಹಾಕಿದ್ದರು ಫುಡ್ ಆ್ಯಂಡ್ ಬೆವರೇಜ್ ಅಂತ. ಸೊ ಇದನ್ನೇ ಇರ್ಬೋದು ಅನ್ನಿಸ್ತದೆ, ನೋಡೋಣ. ಸೊ ಎಂಟ್ರಿ ಬಂದ್ಬಿಟ್ಟು ಇಲ್ಲೇ. ಸೊ ಎಂಟ್ರಿ ಇದನ್ನೇ. ಸೊ ತುಂಬಾ ಜನ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನೋಡೋಣ. ರೇ ನೋಡುತ್ತಿರ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ. ಮಲ್ಟಿಪ್ಲೆಕ್ಸಲ್ಲ ಅಂತಲೂ ಇಷ್ಟೊಂದು ಜನ ಇರಲ್ಲ, ಅಷ್ಟೊಂದು ಜನ ಇದ್ದಾರೆ ಇವತ್ತು ಇಲ್ಲಿ. ಇದನ್ನು ಕೂಡ ಇಲ್ಲಿ ತುಂಬ ಜನ ಇದ್ದಾರೆ ಇಲ್ಲಿ. ಸೊ ನನ್ನ ವಾಯ್ಸು ಬರ್ತಾ ಇದೆ ಅಂತ ಅನ್ಕೋತೀನಿ, ಯಾಕಂದರೆ ನನಗಂತೂ ಈಗ ಗೊತ್ತಿಲ್ಲ ವಾಯ್ಸ್ ಬರ್ತಾ ಇದೆ ಅಲ್ಲೋ. ಸೊ ಯಾಕಂದರೆ ವಾಯ್ಸ್ ಇಲ್ಲಿ ತುಂಬ ಇದೆ. ಸೊ ಯಾಕಂದ್ರೆ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ. ಸೊ ಇದು ಬಂದುಬಿಟ್ಟು ಇಂಡಿಯನ್ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್. ಯಾವುದು ಯಾವುದೋ ಓನ್ಲಿ ರೀಸನ್ ಟು ದ ಚೂಸ್ ಅಸ್ ಅಂತಿದೆ, ಬೇರೆ ಯಾವುದೋ ಸಾಲ್ಟಿ ಯಾವುದೋ ಇದಿದೆ ಬರ್ದಿಂದು. ಸೊ ಇದು ಬಂದುಬಿಟ್ಟು ರೋಸ್ಟೆಡ್ ನಮ್ಕೇನ್ ಅಂತ ಅದು ಸ್ನ್ಯಾಕ್ಸ್ ಇದೆ. ಇದು ಪೂರ ಫುಲ್ಲು ನೋಡ್ಬೋದು. ಎಷ್ಟಂತ ವಯಸ್ಸಿದೆ ಗೊತ್ತಿತ್ತಾ? ಆವಾಜು ಬರ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ಫುಲ್ ಏನಂತಾರೆ ತಿಂಡಿ ಐಟಮ್ಸ್ ಇದೆ, ಇಲ್ಲಿ ಫುಲ್ಲ ಸ್ನ್ಯಾಕ್ಸು ಅದು ಇದು. ಸೊ ನೋಡ್ಬೋದು. ಇದು ಬಂದ್ಬಿಟ್ಟು ವೆಜ್ಲಾ ಅಂತ. ಈ ಕಡೆಯಿಂದ ಎಂಟ್ರಿ ಆಗೋಣ. ಹಣ್ಣು ಕರೆಕ್ಟಾಗಿ ನೋಡತ್ತಾನ. ಮದರ್ಸ್ ರೆಸಿಪಿ ಅಂತಿದೆ ಬಂದ್ಬಿಟ್ಟು. ಸೊ ಇದು ಮದರ್ ಇದನ್ನೇ ಪ್ರಾಡಕ್ಟ್ಸೇ. ಸೊ ಏನು ಜಿಂಜರ್ ಪೇಸ್ಟ್ ಮತ್ತು ಗಾರ್ಲಿಕ್ ಪೇಸ್ಟ್ ಅದು ಇದು ಇದೆ. ಸೊ ಇದು ಬಂದ್ಬಿಟ್ಟು ಸ್ನ್ಯಾಕ್ಸ್ ಸ್ವೀಟ್ ಪ್ರಾಡಕ್ಟ್ಸ್ ಇದನ್ನು ಕೂಡ. ಸೊ ಸ್ನ್ಯಾಕ್ಸ್ ಆ್ಯಂಡ್ ಸ್ವೀಟ್ ಪ್ರಾಡಕ್ಟ್ಸಲ್ಲಿ ಬಂದರೆ ಇದೇ ಪ್ರಾಬ್ಲಮ್ ಇರುತ್ತೆ. ನಮ್ಮ ವಯಸ್ಸು ಕಮ್ಮಿ, ಅವ್ರ ವಯಸ್ಸು ಜಾಸ್ತಿ ಬರುತ್ತೆ. ಸೊ ಇದೊಂದು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದರ ಇರಲ್ಲ ಅಂತ ಅಷ್ಟೊಂದು ಇರಲ್ಲ ಅಂತ ಅಂದ್ಕೋತೀನಿ, ನನಗೂ ಗೊತ್ತಿಲ್ಲ ನೆಕ್ಸ್ಟಲ್ಲಿ ಯಾವುದಿದೆ ಅಂತ. ಸೊ ಇವಾಗ ಹೋದ್ರೆ ಗೊತ್ತಾಗುತ್ತೆ ನೆಕ್ಸ್ಟಲ್ಲಿ ಏನಿದೆ ಅಂತ. ಸೊ ನೆಕ್ಸ್ಟ್ ಹಾಲ್ ಬಂದುಬಿಟ್ಟು ಇಲ್ಲೇ ಇದೆ. ಸೊ ಇದು ಯಾವುದಪ್ಪ? ಹಾಲ್ ನಂಬರ್ 10 ಅಂತ ತೋರಿಸ್ತದೆ. 10, 11 ಅಂತ 9, 8 ಈ ಕಡೆ ಇದೆನಾ? ಅಚ್ಚ ಅಂದರೆ ಇವಾಗ ನಾವು 9 ಹಾಲಲ್ಲಿ ಇದ್ದೇವೆ ನಾವು. ಸಾರಿ ದೋಸ್ತ, ನಾವು ನೋಡಿದ್ವಿ 9 ಹಾಲ್ ಇವಾಗ. ಸೊ 8 ಹಾಲು ಆಚೆ ಕಡೆ ಇದೆ. ಅಲ್ಲಿ ಫುಡ್ ಏನು ನಾವು ಎಂಟ್ರಿಯಾದಿಗೆ ಫುಡ್ ಬಂತು ಇತ್ತಲ್ವ. ಸೊ ಅದು ಆಚೆ ಸೈಡ್ ಲೆಫ್ಟ್ ಸೈಡೇ ಇತ್ತು. ಸೊ ಸಾರಿ ರೈಟ್ ಸೈಡಲ್ಲೇ ಇತ್ತು. ಸೊ ನಾವು ಇದು ಮಾಡಿ ಈ ಕಡೆ ಬಂದಿದ್ದು. ಸೊ ನೋಡೋಣ ಅಲ್ಲೇ ಹೋಗಿ 8ಅಲ್ಲಿ ಏನಿದೆ. 9ಅಲ್ಲೇ ಇಷ್ಟೊಂದು ಕ್ರೌಡ್ ಇದೆ ಅಂದರೆ 8ಅಲ್ಲಿ ಎಷ್ಟೊಂದು ಇರ್ಬೋದು ಅಂತ ಯೋಚನೆ ಮಾಡ್ಕೊಳ್ಳಿ. ಸೊ ನೋಡೋಣ ಅಪ್ಪ ಮಚ್ಚ ಹೋ. ಸೊ 8 ನಂಬರ್ ಹಾಲು ಬಂದುಬಿಟ್ಟು ಇಷ್ಟೇ ಇದೆ. ಸೊ ನಾ ಜಾಸ್ತಿ ಇದೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ಇಷ್ಟೇ ಇದೆ 8 ನಂಬರ್ ಹಾಲ್ ಇದು 8 ನಂಬರ್ ಹಾಲ್ ಇದು. ಇಷ್ಟು ಎರಡಷ್ಟು ಹಾಲು. ಸೊ ಇವೆಲ್ಲ ಇದೆ ಅಲ್ಲ, ಇವೆಲ್ಲ 9 ನಂಬರ್ ಹಾಲಲ್ಲಿದೆ. ಇವೆಲ್ಲ ಪೂರ 9 ನಂಬರ್ ಹಾಲಲ್ಲಿದೆ. ಸೊ ಇವಾಗ ನಾವು 9 ನಂಬರ್ ಇದು 10 ನಂಬರ್ ಹಾಲಲ್ಲಿ ಎಂಟ್ರ್ ಆಗ್ತಿರೋದು. ಸೊ ಇದು ಯಾವುದು ಬ್ರ್ಯಾಂಡ್ ಇದೆ, ಬೆವರೇಜಸ್ ಇದೆ. ಇಲ್ಲಿದೆ. ಪೈಲೆ ಎಕ್ಸಿಟ್ ಆಗೋಣ, ಯಾಕಂದರೆ ನನ್ನ ವಾಯ್ಸೇ ಬರ್ತಾನೆ ಇಲ್ಲ ಗೊತ್ತಿಲ್ಲ. ಯಾಕಂದರೆ ಎಡಿಟ್ ಮಾಡೋ ಟೈಮಿಗೆ ಕನ್ಫ್ಯೂಷನ್ ಮಾಡಿಬಿಡುತ್ತೆ, ಯಾರ್ದು ಆವಾಜ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ ಫಸ್ಟ್ ಇಲ್ಲಿ ಎಕ್ಸಿಟ್ ಆಗಿ ನೆಕ್ಸ್ಟ್ ಇದರಲ್ಲಿ ಹೋಗೋಣ. ಸೊ ಇವಾಗ ಎಂಟ್ರಿ ಆಗ್ತಿರೋದು 10 ನಂಬರ್ ಹಾಲಲ್ಲಿ. ಸೊ 10 ನಂಬರಲ್ಲಿ ಇಷ್ಟೊಂದು ಇರಬಾರ್ದು ಅಂತ ಅಂದ್ಕೊಂಡೆ, ಅದೇ ಬಾಪ್ರಿ ಇಲ್ಲೂ ಕೂಡ ಅಷ್ಟೇ ಇದೆ. ಸೊ ಇವಾಗಂತೂ ಇಲ್ಲಂತೂ ಮಾತು ಕೇಳಬೇಡ್ರಿ, ಅಷ್ಟೊಂದಿದೆ. ಸೊ ಅರವಿಂದ್ ಡೈರಿ
ಈ ಬೆವರೇಜಸ್ಸಲ್ಲಿ ಬರೋದು ಫುಡ್ ಕೊಟ್ಟರು ಬರೋದು ಪರೇಶಾನ್ ಮಾಡಿಬಿಟ್ಟಿದೆ. ಎಲ್ಲ ಸ್ಟೇಟ್ ಕಡೆಯಿಂದ ಏನಾದರೂ ಸ್ಪೆಷಲ್ ಇದೆಯಲ್ಲ, ಸೊ ಅದು ಇಲ್ಲಿ ಸಿಗುತ್ತದೆ. ಬಟ್ ಪ್ರೈಸ್ ಮಾತ್ರ ತುಂಬ ಕಾಸ್ಟ್ಲಿ ಇರುತ್ತೆ ಇಲ್ಲಿ ಪ್ರೈಸ್ ಅಂತೂ. ಸೊ ಒಂದೊಂದು ಪ್ರೈಸ್ ಏನಿಲ್ಲ ಅಂದ್ರೂ 500ವರೆಗೂ ಇರ್ಬೋದು ಒಂದೊಂದು ಪ್ರೈಸು. ಇದು ತುಂಬಾ ಕೂಲಾಗಿ ಮಾಡಿದ್ದು ನೋಡಿ, ಡಿಸೈನ್ ಎಷ್ಟೊಂದು ಚೆನ್ನಾಗಿದೆ ಅಂತ. ಇದು ಐ ಥಿಂಕ್ ಬಂದ್ಬಿಟ್ಟು ಗುಜರಾತ್ ಸೈಡ್ ಇರ್ಬೋದು ಅಂತ ಅಂದ್ಕೊಳ್ತಿದ್ದೀನಿ. ಇದು ಪೂರ ಬ್ರ್ಯಾಂಡ್ನು ಕೂಡ ಬೊಕ್ಕದ ತಲೆ ಓಡಿಸಿ ಸೇಲ್ಸ್ಮ್ಯಾನಿಗೆ ಬಿಡ್ತಾರೆ. ಯಾಕಂದರೆ ಜೆಂಟ್ಸ್ ಇದ್ದರೆ ಅಷ್ಟನ್ನು ಅಟ್ರಾಕ್ಟಿವ್ ಬರಲ್ಲ ಅಂತ ಲೇಡೀಸನ್ನು ಹೈರ್ ಮಾಡಿದ್ದಾರೆ ಪ್ರಾಡಕ್ಟ್ಸ್ ಇದು ಮಾಡೋಕ್ಕೆ, ಅಡ್ವರ್ಟೈಸ್ ಮಾಡೋಕ್ಕೆ. ಸೊ ಎಲ್ಲಿ ಲೇಡೀಸ್ ಇದ್ದಾರಲ್ವ ಅಲ್ಲಂತೂ ಕೇಳಬೇಡ್ರಿ, ಅಷ್ಟೊಂದು ಜನ ಇದ್ದಾರೆ ಅಲ್ಲಿ. ಅದು ಬ್ರ್ಯಾಂಡ್ ಹೆಂಗಿದಾವೆ ಗೊತ್ತಿಲ್ಲ, ಬಟ್ ಕ್ರೌಡ್ ಅಂತೂ ತುಂಬ ಇದೆ ಅಲ್ಲಿ ಲೇಡೀಸ್ ಇದ್ದಲ್ಲಿ. ಸೊ ನೋಡಿರಿ, ಸೊ ಹಾಲ್ ನಂಬರ್ 10 ಕಂಪ್ಲೀಟ್. ಸೊ ಹಾಲ್ ನಂಬರ್ 11. ಸೊ 11ಅಲ್ಲಿ ಕ್ಲೋತಿಂಗು ಇಲ್ಲೂ ಬ್ರ್ಯಾಂಡೆಡ್ಸೇ ಇದ್ದಾವೆ. ಸೊ ಇಲ್ಲಿ ಬಂದ್ಬಿಟ್ಟು ಅಡಿದಾಸ್ ಅವ್ರ ಕಡೆಯಿಂದ ಬ್ರ್ಯಾಂಡು ಅಪ್ಪ. ಇದು ತುಂಬಾ ನೋಡ್ತಾ ಇದ್ವಿ. ಹಾಲ್ ನಂಬರ್ 11 ಹಾಲ್ ನಂಬರ್ 11 ನನಗೆ ಕನ್ಫ್ಯೂಷನ್ ಆಗ್ತಿದೆ. ಯಾಕಂದರೆ ಯಾವ ಹಾಲಲ್ಲಿ ಹಾಲ್ ನಂಬರ್ 8, 6 ಹಿಡ್ಕೊಂಡು 10, 11ವರೆಗೂ ಫಸ್ಟ್ ಫ್ಲೋರ್ ಇಲ್ಲ, ಇದಕ್ಕೆ ಖಾಲಿ ಗ್ರೌಂಡ್ ಫ್ಲೋರ್ ಒಂದೇ ಅಡ್ಜಸ್ಟ್ ಮಾಡಿದ್ದು. ಸೊ ಇದು ಬಂದುಬಿಟ್ಟು ಅಡಿದಾಸ್ ಕಡೆಯಿಂದ. ಸೊ ನಾವು ಬ್ಯಾಕಲ್ಲಿ ಫಸ್ಟ್ ಹಿಡಿದು ಬರ್ತಾಯಿದ್ದೀವಲ್ಲ, ಸೊ ಅದು ಸಲಕ್ಕೆ ನಮಗೆ ಬ್ಯಾಕ್ ಬಂದುಬಿಟ್ಟು. ಸೊ ಇವಾಗ ಫ್ರಂಟಲ್ಲಿ ಬರ್ತೀನಿ. ಆಮೇಲೆ ಇಲ್ಲಿ ಸ್ವಲ್ಪ ಏನಂತಾರೆ ಕ್ರೌಡ್ ಕಮ್ಮಿ ಇದೆ. ಮತ್ತು ಆಚೆ ಸೈಡ್ ಹೋದರೆ ಮತ್ತೆ ಕ್ರೌಡ್ ಜಾಸ್ತಿನೇ ಆಗುತ್ತೆ. ಇಲ್ಲಿ ನೋಡ್ಬೋದು. ಈ 1000 ರೂಪಾಯಿ ಅಂತ ಅನ್ನ ಅಂತ 1000 ರೂಪಾಯಿ ಏಜ್ ಬರ್ಬಾರ್ದು ನಮ್ಗೆ ಇದ್ರಾಗ. ಯಾಕೆ ನೋಡತ್ತಾರ ನಮಗೆ, ಯಾಕಂದ್ರೆ ಏನು ಪರೇಶಾನಿ ಅದ. ನಾನು ಇದು ಏನೋ ಆಫರ್ ಹಾಕಿಬಿಟ್ಟ ನನ್ನ ದೋಸ್ತ. ಏನು ಆಫರು ನಿಂದು? ಪೂರ ನೌಬಾದ ಊಟ ತೆಗೆದಾಗ ಅಭಿಷೇಣೆ. ಇದೆಯಾ ಮೈಮೈ ಸಾರಿ ಬಿಡಿ. ಸೊ ಇಲ್ಲಿ ಬಂದ್ಬಿಟ್ಟು ಬ್ರ್ಯಾಂಡ್ಸ್ ವುಡ್ಲ್ಯಾಂಡ್ ಶೂಸ್ ಪೂರ ಇಲ್ಲಿ ವುಡ್ಲ್ಯಾಂಡ್ ಶೂ ಈ ಕಡೆ ಎಲ್ಲ. ಸೊ ಏನು ನಿಮ್ಮ ಬ್ರ್ಯಾಂಡ್ ಸಿಗ್ಬೋದಲ್ಲ, ಅದು ಬಂದುಬಿಟ್ಟು ಹಾಲ್ ನಂಬರ್ 11 ಸಿಗುತ್ತೆ ಪೂರ ಬ್ರ್ಯಾಂಡ್ಸ್ ಎಲ್ಲ ಕಡೆಯಿಂದ. ಸೊ ಇಲ್ಲಿ ಅದರ ವುಡ್ಲ್ಯಾಂಡ್ ಅಪೋಸಿಟೇ ಸ್ಪಾರ್ಕ್ ಐತಿ, ರಿಲ್ಯಾಕ್ಸೋ ಅಂತಿದೆ, ಅದು ಒಂದು ಬ್ರ್ಯಾಂಡ್ ಇದೆ ಇಲ್ಲಿ. ಸೊ ಇದು ಬಂದುಬಿಟ್ಟು ಬೋಸ್ಟೋನ್ ಇದೆ, ಫಿಲ್ಲಿಂಗ್, ಕೌಂಟರ್ ಬ್ರಷಿಂಗ್, ಇದು ಸ್ಪಾರ್ಕ್ ಅದು ಮಿಕ್ಸ್ ಆಗಿರ್ಬೋದು. ಸೊ ಇದೇನು 60% ಆಫ್ ಇದೆ ಅಂತ ತುಂಬ್ತಾ ಇದ್ದಾರೆ ಪೂರ ಫುಲ್ ಮಾಲ್ ಒಂಥರ. ಅವರಿಗೆ ಮಾಲ್ ಮಾಡಿಬಿಟ್ಟಿದ್ದಾರೆ, ಅವರೇ ಮಾಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಕಡೆ. ಒಳಗಡೆ ಎಂಟ್ರಿ ಇದೆ ಎಲ್ಲ ನೋಡ್ಕೊಳ್ಳೋಕ್ಕೆ. ಸೊ ಬೇರೆ ಕಡೆ ಅಷ್ಟೇನು ಎಂಟ್ರಿ ಇಲ್ಲ. ಈಗ ಅದೇ ಹಾಲ್ ನಂಬರ್ 10 ಇದೆ, ಅದು ಅಪೋಸಿಟಲ್ಲಿ ಕಾಣ್ತಾ ಇರೋದು. ಸೊ ಈಚೆ ಕಡೆ ಹೋಗಿ ಈ ಕಡೆ ನೋಡ್ಕೊಂಡ್ಬನ್ನಿ. ಅದೇ ರೂಟಿಂಗ್ ಮಾಡ್ಕೊತಾಗ ಇದು ಮಾಡೋಣ. ನಾನು ಬ್ಲಾಗರೇನ ಇಂದು ಬ್ಯಾಗನ್ನು ನೋಡ್ತಾ ಇದ್ದೇನೆ. ಹೆಚ್ಚಿಗೆ ಯಾರಿಗೂ ಕಾಣಿಸ್ಕೊಬಾರ್ದು ಬ್ಲಾಗ್ ಮಾಡೋದು. ನನ್ನ ವಾಯ್ಸ್ ಸರ್ ಕರೆಕ್ಟಾಗಿ ಬರ್ತಾಯಿದೆ ಎಲ್ಲರಿಗೂ. ಯಾಕಂದರೆ ಕ್ರೌಡಲ್ಲಿ ನನಗಂತೂ ಗೊತ್ತಿಲ್ಲ, ಎಡಿಟ್ ಮಾಡೋ ಟೈಮಿಗೆ ಗೊತ್ತಾಗೋದು ನನ್ನ ವಾಯ್ಸ್ ಹೆಂಗಿದೆ ಅಂತ. ಸೊ ಇವಾಗ ಬಂದುಬಿಟ್ಟು ಜ್ಯುವೆಲರೀಸ್. ಸೊ ಜ್ಯುವೆಲರೀಸ್ ಬಂದುಬಿಟ್ಟು ನಾವು ಬೇರೆ ಕಡೆಯಿಂದ ಎಂಟ್ರಿ ಆಗಿನ ತೋರಿಸ್ತೀನಿ. ಸೊ ಇವಾಗ ಈ ಕಡೆಯಿಂದ ನೋಡಿ, ಇವೆಲ್ಲ ಬಂದುಬಿಟ್ಟು ಸ್ಪಾರ್ಕ್ ಕಡೆಯಿಂದನೇ. ಒಂದು ತೊಗೊಂಡ್ರೆ ಬೈ 1 get 2 ಫ್ರೀ ಅಂತೆ. ಹನ್ನೊಂದು ಏನು ಇಲ್ಲ, 1 ತೊಗೊಂಡ್ರೆ 35%, 2 ತೊಗೊಂಡ್ರೆ 50% ಆಫ್ ಅಂತೆ. ಇದೆ ಇದು ಸಾರಿ ತನೀಶ್ ಇದೆ. ಸೊ ಇವಾಗ ತನೀಶ್ ಕಡೆ ಎಂಟ್ರ್ ಆಗ್ತಿರೋದು. ಎಷ್ಟೋ ಜನ ನಮಗೆ ನೋಡ್ತಾ ಇದ್ದಾರೆ, ನೋಡಲೇಬೇಡಿ, ಏನು ಮಾಡ್ತಾರೆ ನೋಡಿ ಅವ್ರವ್ರು ಖರೀದಿ ಮಾಡ್ಕೊಂಡು ಅವ್ರ ಮನೆಗೆ ಅವ್ರು ಹೋಗ್ತಾರೆ. ನಾವು ಬ್ಲಾಗ್ ಮಾಡ್ಕೊಂಡು ಹಳ್ಳಿಗೆ ಎಕ್ಸ್ಕೇಪ್ ಆಗೋಣಿದ್ದೆ. ಟೆನ್ಷನ್ ತೊಗೋಬಾರ್ದು ಯಾರ್ದು.
ನೋಡಿ ಇದು ಸಿಯಾ ಅಂತೆ ಜ್ಯುವೆಲರ್ಸ್ದೇ ಜ್ಯುವೆಲರ್ಸ್ದೇ ಇದೆ ಐಟಮ್ಸ್ ಪೂರ. ಸೊ ಇದು ತನಿಷ್ ಕಡೆಯಿಂದ ವಾಚಸ್ಸು ಗಾಗಲ್ಸು ಅದೇ ಇದು ಮಿಕ್ಸಿಂಗ್ ಇದೆ ಎಲ್ಲ ಕೂಡ. ಇದೆಲ್ಲ ತನಿಷ್ ಕಡೆಯಿಂದ ಸೀರೆ. ಇದು ಕಂಬೈನ್ ಬಂದುಬಿಟ್ಟು ಜ್ಯುವೆಲರ್ಸ್ ಐಟಮ್ದು. ಸೊ ಇದು ಜ್ಯುವೆಲರ್ಸು, ಇದು ಕ್ಲೋತಿಂಗ್ಸ್ ಐಟಮ್ಸು. ಸೊ ಇಲ್ಲಿ ಅಪೋಸಿಟ್ ಬಂದುಬಿಟ್ಟು ಸನ್ ಗೋಗಲ್ಲ. ಸೊ ಆಚೆ ಸೈಡ್ ಬಂದುಬಿಟ್ಟು ವಾಚಸ್ಸು ಫುಲ್ ತನಿಷ್ದು ಅವ್ರದ್ದು ಬ್ರ್ಯಾಂಡ್ ಇದೆ. ಸೊ ಇಲ್ಲಿ ಹನ್ನೊಂದು ಬಿಲ್ ಕೌಂಟರ್ ಇದೆ, ಎಲ್ಲ ತುಂಬ್ಕೊತ ನಾನೇ ರೊಕ್ಕ ಏಟಾದ್ರೆ ಭೀ ತುಂಬ್ಕೊಂಡು ಯಾವ ಭೀ ಪಕ್ಕ ಲೋಕಲ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರೆ ನಮಗೆ ಸೆಟ್ ಅದೇ ಎಲ್ಲರೂ. ಇಲ್ಲೇನೋ ಯೂನಿಕ್ ಆಗಿ ಕಾಣ್ತಿದೆ, ಕೇಳೋಣ ಬನ್ನಿ ಒಂದು ಸ್ವಲ್ಪ. ಸೊ ಇವು ಬಂದುಬಿಟ್ಟು ಲ್ಯಾಂಪ್ ಇದ್ದಾವೆ, ಪೂರ ಲ್ಯಾಂಪ್ ಅವೆ ನೈಟಲ್ಲಿ ಯೂಸ್ ಮಾಡೋದು. ಮಾನ್ವಿ ಇಂಟೆಕ್ಸ್ ಅಂತಿದೆ ಇದು ಬಂದುಬಿಟ್ಟು ಸ್ಟಾಲ್ ಹೆಸರು ಬಂದುಬಿಟ್ಟು. ಇದೇನು ವ್ಯಾಕ್ಯೂಮ್ ಕ್ಲೀನರ್ದು ಇದೆ. ಸೊ ಕ್ಲೀನರ್ ಬಂದುಬಿಟ್ಟು ಕಚ್ಚೇರ್ ಅಂತಿದೆ, ಕೆ ಇಲ್ಲ ಕಚ್ಚೇರ್ ಅಂತಿದೆ. ಸೊ ಯು ಹ್ಯಾವ್ ಎ ಟಾಸ್ಕ್, ವಿ ಹ್ಯಾವ್ ಎ ಸೊಲ್ಯೂಷನ್. ಮಕ್ಕಳು ಮಸ್ತೆ ಬರ್ತಾನೆ ಹೆಡ್ಲೈನ. ಸೊ ವ್ಯಾಕ್ಯೂಮ್ ಕ್ಲೀನರ್ಸ್ ಇದ್ದಾವೆ ಎಲ್ಲ. ಸೊ ಇದೇ ನೋಡಿ ಜಾಸ್ತಿ ನಡೀತಾ ಇದೆ, ರೂಟಿಂಗ್ ಆಗಿ ಫ್ಲೋರ್ ಕ್ಲೀನ್ ಮಾಡೋದು. ಸೊ ಇದು ಯಾವುದು ಜಾಸ್ತಿ ಅಂದರೆ ಪೀಪಲ್ ಬರ್ತಾ ಇದ್ದಾರೆ ಹೊರಗಡೆ. ಸೊ ಇಲ್ಲಿ ಬಂದುಬಿಟ್ಟು ಕಟರ್ ಟಚ್ ಮಸಾಜ್ ಸೆಂಟರ್ ಇದೆ. ಹೆಲ್ತ್ ಕೇರ್ ಅಂತಿದೆ, ಸ್ಪಿನ್ ಕೊರಿಯಾ ಅಂತಿದೆ, ಅವ್ರ ಕಡೆಯಿಂದ ಹೆಲ್ತ್ ಮಸಾಜ್ ಇದೆ. ತೊಗೊಳ್ಳಿ ಅಂಟಿ ಆರಾಮ್ ಸರಿ ಮಕ್ಕೋರಿ ಇನ್ನೊಂದು 2 ಗಂಟೆ ಮಕ್ಕೊಂಡು ಆಮೇಲೆ ಎದ್ದು ಅವ್ರ ಮನೇಲಿ. ಇವಾಗ ಸಾಟರ್ಡೆ ಫುಲ್ ಎಂಜಾಯ್ ಮಾಡ್ತಾರೆ ಆಂಟಿ. किसके लिए पूछा था तुमने? है के लिए पूछा था? सो ಇದು ಬಂದುಬಿಟ್ಟು ಹೌಸ್ ಆಫ್ ಡೈನಿಂಗ್ ಅಂತಿದೆ. ಸೊ ಡಿಸೈನ್ ಚೆನ್ನಾಗಿದೆ ಅಂತ. ಸೊ ಈ ಕಡೆ ನೋಡಿ ನಾನು ಮತ್ತೆ ಸೈಡ್ ಬರೋಣ, ಅಂದರೆ ಬರೋಬ್ಬರ್ ಶೂಟ್ ಆಗ್ತಾಯಿದೆ, ಇಲ್ಲಾಂದರೆ ಆಗ್ತಾಯಿಲ್ಲ. ಸೊ ಬ್ರೈಟ್ನೆಸ್ ತುಂಬಾ ಕಮ್ಮಿ ಆಗ್ತಾಯಿದೆ. ಸೊ ಕ್ಯಾಮ್ರಾ ಅಡ್ಜಸ್ಟ್ ಮಾಡ್ಕೊಂಬೋದ್ರಲ್ಲಿ ಅರ್ಧ ಶೂಟೇ ಆಗ್ತಾಯಿದೆ. ಸೊ ಇದು ಓಝೋ ಮ್ಯಾಕ್ಸ್ ಅಂತಿದೆ. ಹ್ಯಾವೆಲ್ಸ್ ಫುಲ್ ಇವು ಏನಿದೆಲ್ಲ 8 ಹಿಡಿದು 10 ತನಕ 11 ತನಕ ಪೂರ ಏನಂತಾರೆ ಎಲೆಕ್ಟ್ರಾನಿಕ್ಸು ಬ್ರ್ಯಾಂಡ್ಸ್ದೇ ಇದ್ದಾವೆ, ಫುಲ್ ಬ್ರ್ಯಾಂಡ್. ಇಲ್ಲೇನೋ ಆಫ್ ನಡೀತದೆ ಅನ್ನೊಂದು ತುಂಬ ಹೋಗೋ ಮಂದಿ ಅಲ್ಲಂತೂ ಭಾಳ ಇಂಟ್ರಿ ಕೂಡ ಅದನ್ನೇ ಗೊತ್ತಿಲ್ಲ. ಈ ಕಡೆ ನೋಡಿಕ ಎಷ್ಟೊಂದು ಫುಲ್ಲಾಗಿದೆ ಇಲ್ಲಿ ಒಳಗಡೆ. ಕ್ರಾಸ್ಗಳು ಕೈ ಅವ್ವ ಹನ್ನೊಂದು ಏನೋ ಟೇಬಲ್ಸ್ ಇದ್ದಾವೆ. ಓಝೋನ್ ಲೇಯರ್ ಉಂಟು ಟೇಬಲ್. ಇದು ಫೋಲ್ಡೇಬಲ್ ಟೇಬಲ್ಸ್ ಇವೆಲ್ಲ. ಎಷ್ಟು ಬೇಕು ಅಷ್ಟು ಅಡ್ಜಸ್ಟೇಬಲ್ ಟೇಬಲ್, ಎಷ್ಟು ಬೇಕು ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಬಂದರು ನಮ್ಮ ಅಪ್ಪರ್ ಫಾರಿನ್ದವರು. ಎಲ್ಲಿವರೆಗೂ ಲೋಕಲ್ ಭಾಷೆ ಯೂಸ್ ಮಾಡಲ್ಲಲ್ವ, ಅಲ್ಲಿವರೆಗೂ ಬ್ಲಾಗಲ್ಲಿ ಏನೋ ಒಂದು ಮಿಸ್ ಹೊಡಿತಾನೆ ಇರುತ್ತೆ ಯಾವಾಗೂ. ಸೊ ಅದ್ರ ಸಲುವಾಗಿ ಹಾಕೊಂಡು ನೋಡತ್ತಾಳೆ ಹಿಂದೆ. ಸೊ ಹಿಂದೆ ಕ್ಯಾಮ್ರಾ ಆನ್ ಮಾಡಬಾರ್ದು. ಇದು ಯಾವುದೋ ನೇಚರ್, ಅದರ ಮುಖ ತೆಗಿಯಾರ ಹೇಗೆ ಟೆನ್ಷನ್ ಇಲ್ಲ. ರಜಾಗೋಚು ಸರಿಯಾಗಿದೆ. ಇದು ಬಂದ್ಬಿಟ್ಟು ಹರಿ ದರ್ಶನ್ ಅಂತ. ಸೊ ಇವಲ್ಲಿ ಬ್ಯಾಗ್ಸು ಮತ್ತು ಕಾಸ್ಮೆಟಿಕ್ಸ್ ಅವೇ ಸಿಗೋದು ಇಲ್ಲಿ. ಹನ್ನೊಂದು ಇಲ್ಲಿ ಚಾಲು ಆಯ್ತು, 11 ಫುಡ್ ಐಟಮ್ ಮತ್ತು ದೋಸೆ ಇಡ್ಲಿ ಹಾಕೋದು ಚಾಲು ಮಾಡ್ತಾನೆ ಅಣ್ಣ. ಅಲ್ಲಿ ನೋಡಿ
ತಿನ್ಬೇಕಂತ ಬೊಕ್ಕೊಳೆ ಏನಂತಾರೆ ಕ್ಯಾಶ್ ಇದೆ, ಬಟ್ ಇವಾಗ ಬೇಡ. ತಿನ್ನೋಕೆ ಅಂತ ಒಂದು ಟೈಮ್ ತೊಗೊಂಡು ಬರಬೇಕು. ಬಂದರೆ ಫುಲ್ ಒಂದು ಔಟ್ರ್ ಆಗ್ಬೇಕು, ಒಂದು ಹಿಂದೆ ಆಗ್ಬೇಕು, ಹಂಗೆ ಮಾಡ್ಕೊಂಡು ಹೋಗ್ಬೇಕು. ಸೊ ಹ್ಯಾವೆಲ್ಸ್ ಕ್ವೀನ್ಸ್ ಅಂತಿದ್ದು ನಾನು ಹ್ಯಾವೆಲ್ಸ್ದೇ ಬಂದಿದೆ ಅಂತ ತಿಳ್ಕೊಂಡೆ. ಸೊ ಇಲ್ಲಂತೂ ಫುಲ್ ನಿಮಗೆ ಬ್ರ್ಯಾಂಡ್ಸ್ದೇ ಸಿಗ್ತವೆ, ಸಿಗ್ಬೋದಲ್ಲ, ಸಿಗ್ತವೆ. ಗಾಸ್ಕಾನ್ ಏನು ಬ್ರ್ಯಾಂಡು ಏನು ಥೋಡೆ ನಾರೇ ಈಗ ಫಸ್ಟ್ ಬಾರ್ ಕೇಳ್ತಾ ಇರೋದು ಇವಾಗ ಥೋಡೆ ಬ್ರ್ಯಾಂಡ್ಸು. ಈಗ ಇದು ಸ್ಟ್ರಿಯಾಕ್ಸ್ ಜಸ್ಟ್ ಸ್ಟ್ರೀಕ್ಸಿಟ್ ಅಂತ ಏನೋ ಹಾಕಿ ಬೈ ಒನ್ ಗೆಟ್ ಒನ್ ಫ್ರೀ ಅಂತಿದೆ. ಆ ಕೇಕೊಂಡು ಹುಡ್ತಾ ಇದ್ದಾಳೆ ಅವಾಗ. ಇಲ್ಲ ಗೊತ್ತಿಲ್ಲ ಎಷ್ಟೊಂದು ಹೊಡೆದಿದ್ದಪ್ಪ. ಹಾಲ್ ನಂಬರ್ 11 8 ಅಂತೂ ಎಲ್ಲಿ ಸ್ಟಾರ್ಟ್ ಆಗಿದೆ ಅಲ್ಲೇ ಎಂಡ್ ಆಗಿದೆ. 8 ನಂಬರ್ ಹಾಲು ಫುಲ್ಲಿ ಅಂತಿದೆ. ಸೊ ಅವರೆಲ್ಲ ಇರಲಿಲ್ಲ ಅಂದರೆ ಬ್ಲಾಕ್ ಮಾಡಲು ಸಾರ್ಥಕ ಇರಲ್ಲ. ಸೊ ಎಲ್ಲ ಇರಬೇಕು, ಅವರಿದ್ರೇ ಕೂಡ ಬ್ಲಾಗ್ ಓಡೋದು. ಇಲ್ಲಿದೆ ನೋಡಿ LED. ನಮಗೆ ಹೆಂಗೆ ಬೇಕು ಹಂಗೆ ಕಸ್ಟಮೈಸ್ ಮಾಡಿಕೊಡ್ತಾರೆ ಇವರು. ಆ ಟೈಪ್ ಬೇಕು ಆ ಟೈಪ್ ಕಸ್ಟಮೈಸ್ ಮಾಡಿಕೊಡ್ತಾರೆ. ಸೊ ಇವಾಗ ಎಂಡ್ ಆಯಿತು ನಮ್ಮದು ಹಾಲ್ ನಂಬರ್ 11 ಹತ್ತು ಹೋಯ್ತಾ ಇದ್ದೀವಿ. ಸೊ ಇದು ಬಂದು ನರೇಶ್ ಫೇಸ್ ಅಂತೆ. ಸೋನಾ ಇದು ಬಂದು ಇದು ಬಂದಿತ್ತು ಸೋನಾರ್ ಲೈವ್ ಸ್ಟ್ರೋನ್ ಅಂತಿದೆ. ಪ್ಯೂರಿಟಿ ಈಸ್ ಯುವರ್ ಪ್ರಾಮಿಸಸ್ ಅಂತೆ. ಏನಿದೆ ಆಯಿಲ್ ತೆಗೆಯೋ ಮಷಿನ್ಸ್ ಇದಾವೆ ಇಲ್ಲಿ. ಸೊ ಇದು ಬ್ರ್ಯಾಂಡ ಡಾಬರ್ ಮೆಡಿಸಿನ್ ಕಾಸ್ಮೆಟಿಕ್ಸ್ ಅಂತಿದೆ ರೀ. ಆಲ್ಮೋಸ್ಟ್ ಕಾಸ್ಮೆಟಿಕ್ಸೇ. ಸೋನಾರ್ ಡೊಮೆಸ್ಟಿಕ್ ಫ್ಲೋರ್ ಮಿಲ್ ಅಂತಿದೆ. ನೋಡಿದ್ದೇವರು ಎಕ್ಸಿಟ್ ಆಗೋಣ. ಇಲ್ಲಿ ಇದೇ ಡಯಾಬಿಟೀಸ್ ಕಂಟ್ರೋಲ್ ಅಂತಿದೆ. ತಪ್ಪಾಗಿ ಹಾಲ್ ನಂಬರ್ 10 ಅಂತ ಮುಗಿಸ್ಬಿಟ್ಟು ಇದು ಯಾವಾಗ ಹಾಲ್ ನಂಬರ್ 11 ಮುಗಿಸಾಕಿ ಇವಾಗ ಹಾಲ್ ನಂಬರ್ 11 ಮುಗಿಸಿ ಈಗ ಹಾಲ್ ನಂಬರ್ 12 ಎಂಟ್ರಿ ಆಗ್ತಿರೋದು. ಬೊಕ್ಕೊಳೆ ತುಂಬಾ ಕ್ರೌಡ್ ಇದೆ ಈ ಕಡೆ ಅಂತೂ. ನಮ್ಮ ಸ್ಟಾಲಲ್ಲಂತೂ ಕ್ರೌಡೇ ಇಲ್ಲ ಜಾಸ್ತಿ. ಸೊ ಇದೊಂದು ಚೈನೀಸ್ ಪೀಸ್ ಯಾವುದೋ ಬರ್ತಿದೆ ನಡ್ಬರ್ಕ ಬರಲಿ ನೋಡೋಣ. ಇವಾಗ 12 ನಂಬರ್ ಹಾಲ್ ಎಂಟ್ರಿ.